ಬಡವಂದು ಆಗ್ತಾ ಇಲ್ಲ, ಅವ್ರದ್ದಾಗ್ತಾ ಇದೆ. ಯಾರು ಅಲ್ಲಿಂದ ಹೇಳ್ಬಿಟ್ರೆ ಮುಗೀತ್ರಿ. ಏನು ಅಲ್ಲೆಲ್ಲ ಸರ್ಕಲ್ಲೆಲ್ಲ ಗೊಂಬೆಗಳು ನಿಲ್ಸ್ಬಿಟ್ಟಿದ್ದಾರೆ. ಗೊಂಬೆಗಳು ನಿಲ್ಸ್ಬಿಟ್ಟು ಶೃಂಗಾರ ಅಂತೆ. ಎಂ ಫ್ಯಾಕ್ಟ್ರಿನ ಮುಚ್ಚಿ ಕಾರ್ಮಿಕರೆಲ್ಲ ಅಲ್ಲಿ ಬಾರ್ಗಳಲ್ಲಿ ಇನ್ನೊಂದು ಇದ್ರೊಳಗೆ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಬಿಟ್ಬಿಟ್ಟು ಇವರು ಶೃಂಗಾರ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಶೃಂಗಾರ ಭದ್ರಾವತಿ ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಹೆಂಗೆ? ಕಾರ್ಮಿಕರು ಒಳ್ಳೆ ಜೀವನ ಮಾಡಿ ಅವ್ರ ಹೆಂಡತಿ ಮಕ್ಕಳು ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಅದು ಶೃಂಗಾರ. ಕಾರ್ಮಿಕರನ್ನ ಬೀದಿ ಪಾಲ್ ಮಾಡಿ ಸರ್ಕಲ್ಗಳೆಲ್ಲ ಗೊಂಬೆ ನಿಲ್ಲಿಸಿ ಅದು ನಮ್ಮ ಭದ್ರಾವತಿ ಸುಂದರವಾಗಿ ಕಾಣುತ್ತೆ ಅಂತಂದ್ರೆ ಇದು ಯಾವ ರೀತಿಯ ಇದು? ಆ ತರ ಇದೆ. ಈಗ ಮಾಡೋದೆಲ್ಲ ಅನಾಚಾರನೇ. ಇದನ್ನು ತೋರಿಸ್ಬಿಟ್ರೆ, ಬೃಂದಾವನ ತೋರಿಸ್ಬಿಟ್ರೆ ಅನಾಚಾರ ಹೋಗ್ಬಿಡುತ್ತ. ಕಾಲೇಜುಗಳಲ್ಲಿ ಹೋಗಿ ನೋಡ್ರಿ, ಶಾಲೆಗಳೆಲ್ಲ ಮುಚ್ಚುತ್ತಾ ಇದಾವೆ. ಶಾಲೆಗಳ ಬಗ್ಗೆ ಇವ್ರಿಗಿಲ್ಲ. ಯಾಕಂದ್ರೆ ಎಜುಕೇಶನ್ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಓದಿಸ್ಬೇಕು ಜನರಿಗೆ ಅನ್ನೋದು ಕಾಳಜಿ ಇಲ್ಲ. ಇಲ್ಲಿ ಒಂದು ಅಷ್ಟು ಬ್ಯಾಚ್ ಇದಾವೆ. ಕರೆದ್ರೆ 100 ಜನ ಬಂದೇ ಬರ್ತಾರೆ ಒಂದ್ ಕಡೆ. ಯಾರು 100 ಜನ ಇದೆ ಈ ತರ ತಿಂಗಳ ದುಡ್ಡು ಆಗುತ್ತಲ್ಲ ಇಲ್ಲಿಗಲಾಗೆ ಅವರು ಇಸ್ಪಿಟ್ ಆಡಕ್ ಬಿಡೋದಕ್ಕೆ, ಕಾಯಕ್ಕೆ, ಅದಕ್ಕೆ ಇದಕ್ಕೆ ಅಂತ ಇರೋದು ಅವರು 3 ಜನ. ಇವರೆಲ್ಲ ಸೇರಿ ಒಂದು 100 ಜನ ಇದಾರೆ. ಗೂಂಡಗಳು ಇದಾರೆ, ಗಲಾಟೆ ಮಾಡ್ತಾರೆ. ಏನು ಕೇಸ್ ಆಗಲ್ಲ ಅಂತಂದ್ರೆ ಹೊಡಿತಾರೆ. ನಾವು ಅಷ್ಟೇ, ಏನು ಕೇಸ್ ಆಗಲ್ಲ ನಿನಗೆ ಅಂದ್ರೆ ನಾನು ಯಾರಿಗೂ ಹೊಡೆದ್ಬಿಟ್ಟು ಹೋಗ್ತೀನಿ. ಕೇಸ್ ಆಗತ್ತೆ ಅಂತಂದವ್ರು ಎದುರ್ಕೊಂಡು ಹೋಗ್ತಾ ಇದಾರೆ. ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ನಿನ್ಗೆ ಈ ತರ ಕೇಸ್, ಮೊನ್ನೆ ನಮ್ಮ ಸ್ನೇಹಿತರೊಬ್ರು ಬ್ಲಾಕ್ ಮೇಲ್ಗೆ ಎದುರಿಗೆ ಹೋಗಿದ್ದಾರೆ. ನಿನ್ಗೆ ಈ ಕೇಸ್ ಒಳಗೆ ಹಾಕ್ತೀನಿ, ಉಮೇಶನ್ ಕೇಸ್ ಒಳಗೆ ನಿನ್ನೂ ಸೇರಿಸ್ತೀನಿ, ರೌಡಿ ಪೆರಡ್ ಒಳಗೆ ನಿನ್ನೂ ನಿಲ್ಲಿಸ್ತೀನಿ ಅನ್ನೋ ಕಾರಣದ ಏನೋ ಕೊಟ್ಟು ಕೆಲವರಿಗೆಲ್ಲ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಪ್ರಜ್ಞಾವಂತ ನಾಗರಿಕ ನಾವು ಇಲ್ಲೆಲ್ಲ ಇದ್ದೀವಿ. ಇವತ್ತು ಉಮೇಶ್ಗಾಗಿರ್ಬೋದು, ನಾಳೆ ನಮಗಾಗುತ್ತೆ. ನಾವು ಟೈಗರ್ ಪ್ರಭಾಕರ್ ಅಭಿಮಾನಿ ಹಂಗಂತ ಅಂದ್ಬಿಟ್ಟು ನಾನು 10 ಜನ ಹೊಡೆಯಕ್ಕಾಗಲ್ಲ. ಹೌದಾ? ನಾವು ಹೊಡೆಯಕ್ಕೆ ನನಗೂ ಆಗುತ್ತೆ, ಆಗ್ಬೋದು. ದಯವಿಟ್ಟು ಯಾರಿಗೆ ಮುಂದೆ ತೊಂದರೆ ಆದ್ರೆ ಎಲ್ಲರೂ ಕೂಡ ಸೇರೋಣ. ಯಾರು ಎದುರಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಪ್ಪಾಜಿಗಳು ಒಬ್ರು ಬಂದ್ರೆ ಇಡೀ ಅವರೊಬ್ಬರಿಗೆ ಎಲ್ಲರೂ ಎದ್ಕೊಂಡು ಹೋಗ್ತದೆ. ನಾವು ಹಿಂದೆ ಚಂದ್ರಗೌಡ ಎಲ್ಲ ನಾವು ಕೂಡ ಅವ್ರು ಬಂದ್ರೆ ಏನೋ ಒಂದು ಶೇಕ್ ಆಗೋದು. ಅಂತ ವಂಶದಲ್ಲಿ ಅಂತ ಜಾತಿ ಒಕ್ಕಲಿಗರಿಗೆ ಪದೇ ನಡೀತಾ ಇದೆ. ಒಕ್ಕಲಿಗರಲ್ಲಿ ಏನಾಗ್ಬಿಟ್ಟಿದ್ದೀರ? ಇವತ್ತು ಒಂದು ರಾಜ್ಯ ಆಳದಂತ ಕೆಂಪೇಗೌಡನ ವಂಶಸ್ಥರು. ಈಗ ನೀವೇ ಒಂಥರ ಆಗ್ಬಿಟ್ರೆ ಕಷ್ಟ ಆಗತ್ತೆ. ರಾಜ್ಯ ಆಳ್ತಾ ಇರೋರು ನೀವು, ನಮ್ಗೆ ಅದು ಬೇಕು, ಇದು ಬೇಕು, ಅಧಿಕಾರ ಬೇಕು ಅನ್ನೋದು ನೀವು. ಒಕ್ಕಲಿಗರೆಲ್ಲ ಈಗ ಸೈಲೆಂಟ್ ಆಗ್ಬಿಟ್ರೆ ನಮ್ಮಂತ ದಲಿತ ಮುಖಂಡರು ನಾವು ಮಾತಾಡ್ತಾ ಇದೀವಿ. ಇಡೀ ಭದ್ರಾವತಿಯಲ್ಲಿ ನಾನು ಯಾರು ಮಾತಾಡದಲ್ಲಿ ಇರಲಿ, ನಾನು ಪತ್ರಿಕೆಯಿಂದ ನಾನು ಸ್ವಲ್ಪ ಏನಾದ್ರು ಬರೆಯೋಣ ಅಂತ ನಾನು ಬರಿತಾ ಇದ್ದೀನಿ. ನಾನು ಯಾಕೆ ಬರಿತಾ ಇದ್ದೀನಿ? ನಿಮ್ದೆಲ್ಲ ಸಹಕಾರ ಇದೆ, ನೀವೆಲ್ಲ ನನ್ನ ಬೆಂಬಲಕ್ಕಿದ್ದೀರಾ. ಇವತ್ತು ಏನಾಗ್ಬೋದು, ಸಾಯೋವರೆಗೂ ಭಯ ಇದೆ. ಸತ್ತ ಮೇಲೆ ಊತಾಕ್ತಿರೋ ಸುಟ್ಟಾಕ್ತಿರೋ ನಮ್ಗೆ ಗೊತ್ತಿಲ್ಲ. ಹೌದಾ? ಸಾಯೋವರೆಗೂ ಎಲ್ಲರಿಗೂ ಭಯ. ಸತ್ತ ಮೇಲೆ ಏನೇನೋ ಒಂದಾಗತ್ತೆ. ಹಂಗಂತ ಅಂದ್ಬಿಟ್ಟು ಈಗ ಎಲ್ಲ ಇದ್ದವರು ನಮ್ಮ ತಂದೆ ಸತ್ತಿದ್ದಾರೆ, ನಮ್ಮ ತಾಯಿ ಸತ್ತಿದ್ದಾರೆ, ನಮ್ಮ ಅಣ್ಣ ಸತ್ತಿದ್ದಾರೆ, ನಮ್ಮ ಅಕ್ಕೆ ಸತ್ತಿದ್ದಾರೆ, ದೊಡ್ಡವರು ಸತ್ತಿದ್ದಾರೆ, ನನ್ನ ಬಾಬಾ ಸಾಹೇಬರು ಸತ್ತಿದ್ದಾರೆ. ಹೌದಾ? ಸಾವು ಎಲ್ಲರಿಗೂ ಇದ್ದಿದೆ. ನಾನು ಹಾಕ್ತೀನಿ, ಈಗ ಹೋಗ್ತಾ ಹೀಗೆ ಸತ್ತೋಗ್ಬೋದು, ಮಾತಾಡ್ತಾ ಹೀಗೆ ಸತ್ತೋಗ್ಬೋದು. ಆದ್ರೆ ಆ ಸಾವಿಗೆ ಯಾಕೆ ಎದುರ್ಕೊಂಡು ಸತ್ಯನ ಮಾತಾಡೋಣ? ಆ ಸಾವಿಗೆ ಎದುರ್ಕೊಂಡು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಯಾಕೆ ಇದು ಮಾಡಿದ್ರು? ಏನು ಯಾವ್ದೇ ಮೀಟಿಂಗ್ ಅದು ಇವರೇ ಬಂದ್ಬಿಡ್ತಾರೆ. ಯಾವ್ದೋ ಒಂದು ಉದಾಹರಣೆ, ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ ಕರೆದಿರ್ತಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವರೇ ಬಂದು 50 ಜನ ಕುತ್ಕೊಂಡ್ಬಿಡೋದು ಸ್ಟೇಜ್ ಮೇಲೆ. ಈ ಮೊನ್ನೆ ಆಗಿದ್ದು ಅದೇ ತರನೇ. ಅವತ್ತು ಇದ್ರದ್ದು ಕರೆದಿದ್ದಾರೆ. ಅವ್ರು ಯಾವ್ದೋ ಲೀಸ್ಟ್ ಹಾಕೊಂಡಿದ್ದಾರೆ. ಗೆಸ್ಟ್ಗಳಿಗೆ ಇದ್ದಿದ್ದ ಗೆಸ್ಟ್ಗಳನ್ನ ಸ್ಟೇಜ್ ಮೇಲೆ ಕೂರಿಸ್ಬೇಕು ಅಂದ್ಬಿಟ್ಟು ಲೀಸ್ಟ್ ಹಾಕೊಂಡಿದ್ದಾರೆ. ಇವ್ರು ಹೋಗ್ತಾ ಇದ್ದಂಗೆನೆ ಆ ಸ್ಟೇಜ್ ತುಂಬಾ ಅವರೇ ಕೂತ್ಕೊಂಡ್ಬಿಟ್ರೆ ಹಿಂದೆ ಎಲ್ಲಿಂದ ಕೂತ್ಕೋಬೇಕು. ಅದಕ್ಕೂ ಉಮೇಶ್ ಹೇಳಿದ್ದಾರೆ ನಾವು ಬರಲ್ಲ ಅಲ್ಲಿಗೆ ಅಂತ. ಇವರೇ ಕೂತ್ಕೊಂಡು ಅದು ಓದಿಸಿ ಹೇಳೋದು ನೋಡ್ರಿ. ಫ್ಲೆಕ್ಸಿಬಲ್ ನೋಡ್ರಿ. ನಾವು ನಮ್ಮ ಮಕ್ಕಳು ಏನ್ ಕಲಿಬೇಕು ಈ ವ್ಯವಸ್ಥೆಯೊಳಗೆ? ಫ್ಲೆಕ್ಸಿಬಲ್ ದೊಡ್ಡ ಫೋಟೋಗಳು ಎಲ್ಲ ಈ ಗಾಂಜಾ ಮಾರೋರು, ಇಸ್ಪಿಟ್ ಆಡೋರು, ರೌಡಿಸಮ್ ಮಾಡೋರು ಇವ್ರದೇ ಫ್ಲೆಕ್ಸಿ. ಈ ಹುಡುಗರೆಲ್ಲ ಸಣ್ಣ ಹುಡುಗರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವನು ಇವನು ಅವ್ನು ನೋಡಿದ್ರೆ ಅಲ್ಲೆಲ್ಲ ಕುತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾನೆ, ಅಲ್ಲೆಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾನೆ. ಇನ್ನೊಂದು ಯಾವತ್ತು ಒಂದಿನ ಬೀಡಿ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಮಕ್ಳು ಏನನ್ನ ನೋಡಿ ಕಲಿಬೇಕು? ನಾವು ಫ್ಲೆಕ್ಸಿಲಿ ಮೊದಲು ದೊಡ್ಡ ಫ್ಲೆಕ್ಸಿ ಒಳಗೆ ಬರ್ತಾ ಇದೆ ಅಂತಂದ್ರೆ ದೊಡ್ಡ ಗ್ರೇಟ್ ಅಂತ. ಫ್ಲೆಕ್ಸಿಗೆಲ್ಲ ಬರ್ತಾ ಇದೆ ಒಂದು ಫೋಟೋ ಅಂತಂದ್ರೆ ಅದೊಂದು ದೊಡ್ಡ ಹಿರಿಮೆ ಇತ್ತು. ಇವತ್ತು ಹಂಗಲ್ಲ. ಇವತ್ತು ಯಾವನು ಓಸಿ ಆಡ್ತಾ ಇದ್ದಾನೆ, ಯಾವನು ದುಡ್ಡು ಕೊಡ್ತಾ ಇದ್ದಾನೆ, ಅವ್ರದೇ ಫೋಟೋ, ಇಸ್ಪಿಟ್ ಅವ್ರದೇ ಫೋಟೋ, ಓಸಿ ಅವ್ರದೇ ಫೋಟೋ, ರೇಪ್ ಮಾಡಿದ್ರೆ ಫೋಟೋ. ಇವ್ರು ಯಾರು ಹೊಗಳ್ತಾರೋ, ಯಾರು ಚಮಚಗಿರಿ ಮಾಡ್ತಾರೋ, ಯಾರು ತಲೆ ಹಿಡಿತಾರೋ ಅಂಥವ್ರದ್ದು ದೊಡ್ಡ ಫೋಟೋಗಳು ನೋಡ್ಬೇಕು. ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅವ್ರನ್ನೇ ನೋಡ್ಕೊಂಡು ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗೋದು.
ಇದೆಲ್ಲ ಯಾವುದು ಇರೋದು? ನಾವು ಒಂದು ಫ್ಲೆಕ್ಸಿ ಹಾಕಿದ್ರೆ ತಗಲಾಗ್ತಾರೆ, ಇವರು ವಾರಾನುಗಟ್ಟಲೆ ಫ್ಲೆಕ್ಸಿ, ಅವೊಂದು ಬರ್ತಡೆ ಅದಕ್ಕೊಂದು ಫ್ಲೆಕ್ಸಿ, ಎಲ್ಲರೂ ಪಾಪ ಅವರು ಆ ಜಗಣ್ಣನ ಮಗ ಏನ್ ಕರ್ಮ ಮಾಡಿದಾನೋ ಗೊತ್ತಿಲ್ಲ, ಅವ್ರೊಬ್ಬದು ಆಗ್ತಿಲ್ಲ ಫೋಟೋ. ಇನ್ನೆಲ್ಲರದು ಯಾರ್ದು ಫಂಕ್ಷನ್ ಆಗಿದೆ ಅವ್ರು ಇವ್ರದು ಅಲ್ಲ, ಆ ದೇಶದ ಕಾರ್ಯಕ್ರಮ ಆಗ್ತಿದೆ, ಇವ್ರದ್ದು ಫೋಟೋಗಳಾಗ್ತದೆ. ಏನದು ಫೋಟೋ ಚೂಲು? ನಾವ್ ಹೇಳ್ತಾ ಇದೀವಿ ಇವತ್ತು ಮಾನ್ಯ ಸಂಗಣ್ಣವರಿಗೆ, ಮನುಷ್ಯರ ಕಣ್ಣಿಗೆ ಮರನೇ ತೂರಿಯದಂತೆ. ಈ ಮನುಷ್ಯರ ಕಣ್ಣು ಬಿದ್ದಿದೆ, ಯಾವ ಅಂತ ಗೊತ್ತಿಲ್ಲ. ಮನುಷ್ಯರ ಕಣ್ಣು ಬೀಳಬೇಡಿ, ಬಿದ್ದಾಗೋಗಿದೆ, ಉರಿಯೋದು ಗ್ಯಾರಂಟಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜನತೆ ಎಲ್ಲರಿಗೂ ಭದ್ರಾವತಿ ಉಳಿಸಿ ಹೋರಾಟ ವೇದಿಕೆ ಇದೆ, ಶಾರದಮ್ಮರು ಇದ್ದಾರೆ, ನಮ್ಮ ಮಂಗೋಟರು ಇದ್ದಾರೆ, ನಮ್ಮ ಧರ್ಮಣ್ಣರು ಇದ್ದಾರೆ, ಎಲ್ಲ ನಮ್ಮ ಸ್ನೇಹಿತರು ದೊಡ್ಡ ದೊಡ್ಡ ಎಲ್ಲ ಸೀನಿಯರ್ ಲೀಡರ್ಗಳಿದ್ದಾರೆ, ಕರುಣಮೂರ್ತಿಯವರು ಇದ್ದಾರೆ, ಇವರೆಲ್ಲ ಇದ್ದಾರೆ. ಯಾರಿಗೆ ಎದುರಂತ ಅವಶ್ಯಕತೆ ಇಲ್ಲ. ಪೊಲೀಸರಿಗೆ ಕಾನೂನಿಂದ ಬಗ್ಗು ಹೊಡೆಯೋಣ. ಪೊಲೀಸರು ಅಂದ್ರೆ ಎಲ್ಲ ಪೊಲೀಸರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.